2025 ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಯುಗಾದಿ ಮಹೋತ್ಸವ. ಈ ವಿಡಿಯೋ ಯಾರು ಮಾಡಿಲ್ಲ, ಇದೇ ಮೊದಲನೇ ವಿಡಿಯೋ ಮತ್ತು ಇದು ನನ್ನ ಮೊದಲನೇ ವ್ಲಾಗ್ ಕೂಡ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ಶುಕ್ರವಾರ 28, ನಾಳೆ ಅಮಾವಾಸ್ಯೆ, ನಾಳಿದ್ದು ಯುಗಾದಿ ಹಬ್ಬ. 2 ದಿನ ಬೆಟ್ಟದಲ್ಲೇ ಇರ್ತೀವಿ. ಇವಾಗ ಟೈಮು 8:30. ಕೊಳ್ಳೇಗಾಲದಿಂದ ಹೊರಟ್ವಿ. ಬಸ್ಸಲ್ಲಿ ಡಿ ಬಾಸ್ದು ಕರಿಯ ಮೂವಿ ಹಾಕಿದ್ರು. ಈ ಮೂವಿನ ಮೊದಲನೇ ಸರಿ ನೋಡಿದಾಗ ಯಾವ ಕ್ರೇಜ್, ಯಾವ ಫೀಲ್ ಇತ್ತು, ಇವಾಗಲೂ ಅದೇ ಕ್ರೇಜು, ಅದೇ ಫೀಲು. ಹಳೆ ಮೂವಿ ಅಂತ ಅನಿಸೋದೇ ಇಲ್ಲ ಗುರು. ಮೂವಿ ನೋಡ್ತಾ ನೋಡ್ತಾ ಬೆಟ್ಟಕ್ಕೆ ಬಂದಿದ್ದೇ ಗೊತ್ತಾಗಲಿಲ್ಲ. ಲೈಟಿಂಗ್ಸ್ ಅಂತೂ ಸಖತ್ತಾಗಿ ಮಾಡಿದರು. ಆ ಲೈಟಿಂಗ್ಸ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗೋದು. ಬಟ್ ಅಲ್ಲೇ ಏನೋ ಒಂದು ಬೇಜಾರು ಕೂಡ ಆಯಿತು. ಅದೇನಂತ ನೀವೇ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ತಮಿಳಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರೋ. ನಾನು ಬೆಟ್ಟಕ್ಕೆ ಬಂದೀನೋ ಅಥವಾ ಎಲ್ಲ ತಮಿಳ್ನಾಡಿಗೆ ಬಂದುಬಿಟ್ಟಿದ್ದೀನೋ ಅಂತ ಕನ್ಫ್ಯೂಸ್ ಆಗೋಯ್ತು ನನಗೆ. ಹಿಂಗೆ ಬಿಟ್ಟರೆ ಬೆಟ್ಟನೂ ಕೂಡ ತಮಿಳ್ನಾಡಿಗೆ ಸೇರಿಸ್ಬಿಡ್ತಾರೆ ಅನಿಸುತ್ತೆ. ನನ್ನ ಜೊತೆ ನಮ್ಮ ಚಿಕ್ಕಪ್ಪ ಮತ್ತು ಅವರಿಬ್ಬರು ಫ್ರೆಂಡ್ಸ್ ಕೂಡ ಬಂದಿದ್ದರು. ಎಲ್ಲರೂ ಮಾತಾಡ್ಕೊಂಡು ಸುಮಾರು ತಲೆ ಸುತ್ತಾಡಿದ್ವಿ. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಮ್ಮ ಚಿಕ್ಕಪ್ಪ ರೂಮ್ ಮಾಡ್ಕೊಳ್ಳೋಣ ಅಂತಿದ್ರು. ನಾನು ಬೇಡ, ಇಲ್ಲೇ ಎಲ್ಲರ ದೇವಸ್ಥಾನದ ಹತ್ರನೇ ಮಲ್ಕೊಳ್ಳೋಣ ಅಂತಂದೆ. ಯಾಕಂದರೆ ದೇವಸ್ಥಾನದ ಆಚೆ ಮಲ್ಕೊಂಡ್ರೇ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಜಾಸ್ತಿ. ನಿಜ ತಾನೇ? ಸರಿ ಅಂತ ಎಲ್ಲರೂ ಇಲ್ಲೇ ದೇವಸ್ಥಾನದ ಹತ್ರನೇ ಮಲ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ, ಜಾಗ ಹುಡ್ಕೋಣ ನಡೆಯಪ್ಪ ಅಂತ ಹೋದ್ವಿ, ಸುತ್ತಾಡಿದ್ವಿ. ಎಲ್ಲೂ ಜಾಗ ಇಲ್ಲ ಗುರು. ಫುಲ್ಲು ಎಲ್ಲಿ ನೋಡ್ರು ಬರೀ ಜನ ಜನ ಜನ. ಅಷ್ಟೊಂದು ಜನ ಫ್ಯಾನ್ಸ್ ಅವರೇ ನಮ್ಮ ಮಾದಪ್ಪಂಗೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಪ್ರಸಾದ ತಿನ್ನೋಣ ಅಂತ ಹೋದ್ವು. ಸದ್ಯಕ್ಕೆ ಜನ ಜಾಸ್ತಿ ಇರಲಿಲ್ಲ, ಸುಮಾರಾಗಿದ್ವು. ಜನ ಯಾಕೆ ಜಾಸ್ತಿ ಇರಲಿಲ್ಲ ಅಂತಂದರೆ ನಾವು ಹೋಗಿದ್ದು ಲೇಟ್ ಆಗಿತ್ತು, ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಆಗಿದ್ರು ಅಷ್ಟೇ. ಪ್ರಸಾದ ತಿನ್ಕೊಂಡು ಒಂದು ನಮಸ್ಕಾರ ಹೊಡೆದು ಅಲ್ಲಿಂದ ತಿರ್ಗಾ ಸುತ್ತಾಡೋಕೆ ಹೋದ್ವು. ತಿರ್ಗಾ ಜಾಗ ಹುಡುಕೋದು. ಹುಡುಕಿ ಸಾಕಾಯ್ತು ಗುರು. ಜಾಗನೇ ಸಿಗಲಿಲ್ಲ. ಯಾವ ರೇಂಜ್ಗೆ ಒಂಚೂರು ಗ್ಯಾಪ್ ಕೊಡ್ದೆ ಜನ ಫಿಲ್ ಆಗಿರೋ ಅಂತ ತೋರಿಸ್ತೀವಿ ನೋಡಿ ನೀವು ಒಂದ್ಸರಿ. ನಮಗೆ ದೇವಸ್ಥಾನದ ಹತ್ರ ಕುಣಿಕೋಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲ ಜನಗಳು ನೋಡ್ತಿರ ಜಾಗ ಸಿಗಲ್ಲ ಅನ್ನಿಸ್ಬಿಡ್ತು. ದೇವ್ರಿಗೆ ಕೈ ಮುಗ್ದು ಹಂಗೆ ತೇರಿತ್ತು. ತೇರು ನೋಡ್ಕೊಂಡು ರಂಗಮಂದಿರ ಹತ್ರ ಹೋಯ್ತೇವೆ ಗುರು. ಅಲ್ಲಿರೋ ಜನಗಳು ನೋಡಿದ್ರೆ ದೂರದಿಂದ ಯಾವುದೋ ಬಟ್ಟೆ ರಾಶಿಗಳನ್ನ ತುಂಬ್ದಂಗೆ ಕಾಣ್ತಿರು. ಒಂಚೂರು ಎಲ್ಲೂ ಜಾಗನೇ ಇಲ್ಲ ಗುರು. ಸರಿ, ಇನ್ನೇನು ಮಾಡೋದು ಅಂತ ಅಲ್ಲೇ ಸುಮಾರು ಹೊತ್ತು ನಿಂತಿದ್ವು. ಹರಿಕತೆ ನಡೀತಿತ್ತು. ಹರಿಕತೆ ಕೇಳ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವು. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಟ್ವು. ಮೊಬೈಲಲ್ಲಿ ಬೇರೆ ಚಾರ್ಜರ್ ಇರಲಿಲ್ಲ. ಅಲ್ಲೇ ಚಾರ್ಜರ್ ಪ್ಲಗ್ ಇತ್ತು. ನಮ್ಮ ಚಿಕ್ಕಪ್ಪ ಟೆಸ್ಟರ್ ಬೇರೆ ಜೊತೆಲೆ ತಂದುಬಿಟ್ಟಿದ್ರು. ಎಲ್ಲ ಕಡೆ ಚೆಕ್ ಮಾಡಿದ್ವು, ಎಲ್ಲೂ ಕರೆಂಟ್ ಕಲೆಕ್ಷನ್ ಇರಲಿಲ್ಲ ಅಲ್ಲಿ. ಅಲ್ಲೇ ಅಂಗಡಿ ಹತ್ರ ಹೋದ್ವು. ಅಂಗಡಿ ಹತ್ರ ಒಂದು ಟೊಪ್ಪಿ ಇತ್ತು. ನಮ್ಮ ಚಿಕ್ಕಪ್ಪ ಟೊಪ್ಪಿ ಹಾಕೋ ಫೋಟೋ ತೆಗಿತೀನಿ ಅಂತಂದರು. ಬೇಡ ಚಿಕ್ಕಪ್ಪ ಅಂತಂದೆ. ತಗೊಳ್ಳೋದು ಬೇಡ, ಸುಮ್ಮನೆ ಟೊಪ್ಪಿ ಹಾಕೋ, ಫೋಟೋ ತಗೋತೀನಿ, ಆಮೇಲೆ ಬೇಡ ಅಂತ ಅಂದ್ಬಿಡೋಣ ಅಂತಂದರು. ಸರಿ ಅಂತ ಅವ್ರು ಹೇಳ್ದಂಗೆ ತಗೊಂಡೆ. ಫೋಟೋ ಅಂತೂ ಸಖತ್ತಾಗಿ ಬಂತು. ನನ್ನ ಫೋಟೋ ನೋಡಿ ನನಗೆ ನಗು ತಡೆಯೋಕ್ಕಾಗಲಿಲ್ಲ ಗುರು. ಆಮೇಲೆ ಟೊಪ್ಪಿ ಕೇಳಿದ್ವಿ ಎಷ್ಟು ಅಂತ. ಅವಣ್ಣ 200 ರೂಪಾಯಿ ಹೇಳ್ದ. ನಾವು ಡೈರೆಕ್ಟ್ 100 ರೂಪಾಯಿ ಕೇಳಿದ್ವು. ಅವಣ್ಣ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ದ. ನಮ್ಗೆ ಬೇಕಾಗಿದ್ದು ಅದೇ ಅಲ್ವಾ. ಟೊಪ್ಪಿ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ವು. ನಮ್ಮ ಪುಣ್ಯಕ್ಕೆ ದೇವಸ್ಥಾನದ ಎದುರುಗಡೆನೇ ಜಾಗ ಸಿಕ್ತು ಗುರು. ಅಲ್ಲೇ ಮಲಗಿದ್ದು ಬೆಳಿಗ್ಗೆ 5:30ಗೆ ನಮ್ಮ ಚಿಕ್ಕಪ್ಪ ಎದ್ದೋಳಿಸ್ಬಿಟ್ರು. ಅಲ್ಲಿಂದ ಎದ್ದು ಬೆಳಗಿನ ಕಾರ್ಯಕ್ರಮಗಳು ಇರ್ತಾವಲ್ಲ ಅದೆಲ್ಲ ಮುಗಿಸ್ಕೊಬರೋಣ ಅಂತ ಹಂಗೆ ಸುತ್ತಾಡ್ಕೊಂಡು ಹೊರಟೆ. ಅಲ್ಲಿಂದ ಅಲ್ಲಿ 2 ಕತ್ತೆ ನಿಂತಿದ್ವು. ನಾನು ಕೊಳ್ಳೇಗಾಲದಲ್ಲೇ ಇದ್ದರು, ಬೆಟ್ಟಕ್ಕೆ ಜಾಸ್ತಿ ಬಂದಿರಲಿಲ್ಲ. ಚಿಕ್ಕವನಿದ್ದಾಗ ಬಂದಿದ್ದು ನಾನು. ಆಗ ಎಲ್ಲಿ ನೋಡ್ರು ಬರೀ ಕತ್ತೆಗಳು ಇರ್ತಿದ್ವು ಗುರು. ಈಗ ನೋಡ್ರಿ ಎಲ್ಲೋ ಅಪರೂಪಕ್ಕೆ 2 ಕತ್ತೆ ಸಿಕ್ಕಿದ್ವು. ವಾಶ್ರೂಮ್ಗೆ ಹೋಗೋಣ ಅಂತ ನೋಡಿದೆ. ಅಲ್ಲಿ ನೋಡ್ರು ವಾಶ್ರೂಮ್ ಆಯ್ತು, ಆದರೆ ಓಪನ್ ಇಲ್ಲ ಅದು. ಸರಿ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಮುಂದೆ ಹಂಗೆ ಹೋದೆ. ಇದೊಂದು ಬಿಲ್ಡಿಂಗ್ ಸಿಕ್ತು. ಒಳಗಡೆ ನುಗ್ಬಿಟ್ಟೆ ಗುರು. ನಿದ್ದೆಗಣ್ಣಲ್ಲಿ ನೋಡಲಿಲ್ಲ ಕರೆಕ್ಟಾಗಿ. ಆಮೇಲೆ ಆಚೆ ಬಂದು ನೋಡ್ತೀನಿ, ಅದು ಅಲ್ಲಿ ರೂಮ್ ಮಾಡ್ಕೊಂಡಿರೋರು ಮಾತ್ರ ಯೂಸು. ಹೊರಗಿನವ್ರು ಬಂದರೆ 100 ರೂಪಾಯಿ ದಂಡ ಅಂತಿತ್ತು. ನನ್ನ ಕೆಲಸ ಮುಗೀತಲ್ಲ ಅಂತ ನಮ್ಮ ಪಾಣಕ್ಕೆ ಬಂದ್ಬಿಟ್ಟೆ. ಇವನೊಬ್ಬ ಹುಡುಗ ಸಿಗ್ತಾ. ಇವನು ಮಾತಾಡಿಸ್ಕೊಂಡು ರೂಮ್ ಬುಕ್ ಮಾಡೋಣ ಅಂತ ಮಾಹಿತಿ ಕೇಂದ್ರ ಹತ್ರ ಹೋದ್ವು. ಅದರಲ್ಲಿ ರೂಮ್ ಯಾವುದು ಖಾಲಿ ಇರಲಿಲ್ಲ. ಏನಕ್ಕಪ್ಪ ರೂಮ್ ಅಂತಂದರೆ, ನಾನು ಇದುವರೆಗೂ ಒಂದ್ಸರಿ ನಾಗಮಲೆಗೆ ಹೋಗೇ ಇಲ್ಲ. ಅದಕ್ಕೆ ಈಗ ಸರಿ ನಾಗಮಲೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಲಗೇಜಲ್ಲಿ ಇಡಬೇಕಲ್ಲ, ಅದಕ್ಕೋಸ್ಕರ ರೂಮ್ ಹುಡ್ಕಕ್ಕೆ ಹೋದ್ವು. ಬಟ್ ಅಲ್ಲಿ ನಮಗೆ ಸಿಗಲಿಲ್ಲ. ರೂಮೆಲ್ಲ ಫಿಲ್ ಆಗಿಬಿಟ್ಟಿತ್ತು. ಸರಿ, ಇನ್ನೇನು ಮಾಡೋದಂತ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡಲ್ಲೇ ಇರುತ್ತಲ್ಲ, ಅಲ್ಲೇ ಹೋಗಿ ಲಗೇಜೆಲ್ಲ ಇಟ್ಬಿಟ್ಟು ಸ್ನಾನ ಗೀನ ಮಾಡಬೇಕಲ್ವ. ಅಲ್ಲೇ ಕೊಳದ ಹತ್ರ ಹೋದ್ವು.
ಅಲ್ಲಿ 60 ವರ್ಷ ವಯಸ್ಸಾಗಿರೋ ಅಜ್ಜಿದ್ರು ಇಬ್ಬರು ಈಜೊಡ್ತಿರೋ ಗುರು. ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಇವ್ರುಗಳೇ ಹೊಡಿತಾವ್ರಲ್ಲ, ನಾನು ಈಜೊಡೋದು ಕಲಿಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಈಜೊಡೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ನಾಗಮಲೆಗೆ ಹೊರಟಿರೋದು ಅದು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಾಗಮಲೆಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಗುರು. ಅಲ್ಲಿಂದ ಬಂದು ಸಂಜೆ ಸಿಕ್ಕಿ ಜಾಗದಲ್ಲಿ ಮನೆ ಹೋಗ್ಬಿಟ್ಟು ದೇವಸ್ಥಾನ ಹತ್ರ. ಆಮೇಲೆ ಒಂದು 7 ಗಂಟೆ ಅಷ್ಟೊತ್ತಲ್ಲಿ ಎದ್ದು ಚಿನ್ನು ತೇರಾಯಿತು. ಅದು ನೋಡ್ಕೊಂಡು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ನಮ್ಮ ಲಗೇಜ್ಗಳೆಲ್ಲ ಎತ್ಕೊಂಡು ಸಿಕ್ಕಿದ ಕಡೆ ಶಿವ ಅಂತ ಅಲ್ಲೇ ಬಿತ್ಕೊಂಡ್ವು. ಬೆಳಿಗ್ಗೆ ಅಲ್ಲಿ ದಾಸೋಹ ಭವನ ಹತ್ರ ನಿಂತ್ಕೊಂಡು ನೋಡ್ತಾನೆ ಇದ್ದೀನಿ, ಜನಗಳು ಸುಮ್ಮನೆ ಬತ್ತಾನೆ ಅವರೇ ಗುರು. ಎಲ್ಲಿಂದ ಬತ್ತವರು ಅಷ್ಟೊಂದು ಜನ, ಯಪ್ಪ. ಆಮೇಲೆ ಅಲ್ಲಿಂದ ಉಮಾಮಹೇಶ್ವರಿ ನೋಡೋಕೆ ಹೋದ್ವಿ. ಉಮಾಮಹೇಶ್ವರಿ ಯಾರು ಅಂತನಾ ನೋಡಿ, ಅವರೇ ಅಲ್ಲಿಂತವ್ರಲ್ಲ, ಇವರೇ ಉಮಾಮಹೇಶ್ವರಿ. ಹಂಗೆ ಅಲ್ಲಿಂದ ತೇರು ರೆಡಿಯಾಗಿತ್ತು. ತೇರು ನೋಡ್ಕೊಂಡು ಲಡ್ಡು ತರಕ್ಕೆ ಹೋದ್ನ. ಲಡ್ಡು ತಗೊಂಡು ಬಂದೆ ಗುರು. ಬತ್ತಾ ಅಲ್ಲಿ ಜನಗಳ ಮಧ್ಯೆ ಸಿಗಾಕಬಿಟ್ಟೆ. ಜನಗಳೇ ಕರೆಕ್ಟಾಗಿ ತಳ್ಕೊಂಡೋಗಿ ಬುದ್ಧಿಯವ್ರು ಬರೋ ಟೈಮ್ಗೆ ಅವ್ರು ಮುಂದೆ ಬಿಟ್ರು. ಕರೆಕ್ಟಾಗಿ ಸಿಕ್ಕೋ ಟೈಮ್ ಅಂತ ಅಲ್ಲೇ ಒಂದು ವೀಡಿಯೋ ಮಾಡ್ಕೊಂಡೆ ಬುದ್ಧಿಯವ್ರದ್ದು. ಅದೇ ಟೈಮ್ಗೆ ಕರೆಕ್ಟಾಗಿ ದೇವ್ರ ಮೆರವಣಿಗೆ ಬಂತು ಗುರು. ಅಲ್ಲಿಗೂ ಜನಗಳೇ ತಳ್ಕೊಂಡು ಹೊಂಟೋರು. ಅದನ್ನೂ ವೀಡಿಯೋ ಮಾಡ್ಕೊಂಡೆ. ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಎಲ್ಲ ಅಲ್ಲಲ್ಲೇ ಸಿಕ್ಬಿಡ್ತು. ಎದ್ದ್ರ ಘಟನೆ ವೀಡಿಯೋ ಮಾಡೋಕೆ ನನಗೆ ಈಸಿ ಆಯಿತು. ಇದಕ್ಕೆಲ್ಲ ಕಾರಣ ಜನಗಳೇ. ಎಲ್ಲ ನಂಗೆ ಕರೆಕ್ಟಾಗಿ ಎದ್ರುಗಡೆನೇ ಸಿಕ್ತು. ಅದರಿಂದ ನನಗೆಲ್ಲ ವೀಡಿಯೋ ಮಾಡೋಕ್ಕೆ ಈಸಿ ಆಯಿತು. ಎಲ್ಲ ವೀಡಿಯೋ ಮಾಡ್ಕೊಂಡು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗಿನ ಜಾವ 5 ಗಂಟೆಲೇ ಊರಿಗೆ ಹೋಗ್ಬೇಕಾಯಿತು. ಯಾಕಂದರೆ ಯುಗಾದಿ ಹಬ್ಬ ಇತ್ತಲ್ವ. ಆದರೆ ನೆನ್ನೆ ನಾವು ಎಲ್ಲರೂ ನಾಗಮಲೆಗೆ ಹೊರಟೋಗಿದ್ವಲ್ಲ, ಎಲ್ಲರಿಗೂ ಕಾಲು ನೋವು ಬಂದ್ಬಿಟ್ಟಿತ್ತು. ಅದರಿಂದ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಬೆಳಿಗ್ಗೆ ಲೇಟ್ ಆಗೋಯ್ತು, ಅದಕ್ಕೆ ಎದ್ದಿದ್ದು. ಒಂದು ಕಡೆ ನಾವು ಲೇಟಾಗಿ ಎದ್ದಿದ್ದು ಒಳ್ಳೇದಾಯ್ತಪ್ಪ. ಯಾಕಂದರೆ ನಾವು ಬೇಗ ಎದ್ದರೆ ನಾವು ಊರಿಗೆ ಬಂದ್ಬಿಡ್ತಿದ್ವು ಬೆಳಿಗ್ಗೆನೆ. ನಾವು ಲೇಟಾಗಿ ಎದ್ದಿದ್ದು ಒಳ್ಳೇದಾಯಿತು. ಯಾಕಂದರೆ ಈಗ ತೇರು ನೋಡ್ಕೊಂಡು ಹೋಗ್ಬೋದಲ್ಲ. ಇದರಲ್ಲಿ ನಮ್ಮದೆಲ್ಲ ಏನಿಲ್ಲ, ಎಲ್ಲ ಮಾದಪ್ಪನ ಮಹಿಮೆ. ನೋಡ್ತಾ ಅಲ್ಲೇ ಸುಮಾರು ಹೊತ್ತು ಕುಂತಿದ್ವು. ತೇರು ಶುರುವಾಗೋಯ್ತು ಎಳೆಯೋದು. ಮೊದಲು ನಮ್ಮ ಉಮಾಮಹೇಶ್ವರ ಹೊರಟರು. ಅವರಿಂದೆ ಒಬ್ಬರಾಗೊಬ್ರು ಹೊರಟೋಕೆ ಶುರು ಮಾಡಿದ್ರು. ತೇರು ಎಳ್ದಿದ್ದೆಲ್ಲ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟು. ನೆಕ್ಸ್ಟು ನಾಗಮಲೆ ವೀಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್. ನನ್ನ ವೀಡಿಯೋ ನೋಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.